ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವರ್ಧಾ ಎಂ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಈವ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೈಟು ಇವಾಗ ಆಲ್ರೆಡಿ 7 o'clock ಆಗಿದೆ. ನನ್ನ ಹಸ್ಬೆಂಡ್ ಕೂಡ ಬರೋ ಸಮಯ, ಹಾಗಾಗಿ ಅಡುಗೆ ಮಾಡೋಣ ಅಂಥೇಳಿ ಬಿಸಿ ಬಿಸಿ ಅಡುಗೆನ ಮಾಡೋಣ ಅಂಥೇಳಿ ಚಪಾತಿ ಮಾಡ್ತಾ ಇದ್ದೀನಿ. ಇವತ್ತು ಮಂಡೇ, ಹಾಗಾಗಿ ಚಪಾತಿನೇ ಮಾಡ್ತೀನಿ, ರೊಟ್ಟಿ ಅದು ಮಾಡೋದಿಲ್ಲ. ಸೊ ಹಂಗಾಗಿ ಚಪಾತಿ ಮಾಡೋದಕ್ಕೆ ಚಪಾತಿ ಹಿಟ್ಟು ನಾದ್ತಾ ಇದ್ದೀನಿ. ಸೊ ಹಾಗೆ ರೈಸ್ ಕೂಡ ಇಟ್ಟಿದ್ದೀನಿ. ಮತ್ತು 2 ಥರ ಪಲ್ಯ ಮಾಡಿದ್ದೀನಿ. ಯಾವ ಪಲ್ಯ ಅಂತ ತರಿಸ್ತೀನಿ. ಒಂದು ಬದ್ನೆಕಾಯಿ ಎಣ್ಗಾಯಿ ಮಾಡಿದ್ದೀನಿ. ಅದು ಯಾವ ರೆಸಿಪಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ, ಯಾವ ಥರ ಮಾಡ್ತೀನಿ ನಮ್ಮ ಮನೆಯಲ್ಲಿ ಬದ್ನೆಕಾಯಿ ಎಣ್ಗಾಯಿ ಅಂಥೇಳಿ. ಸೊ ಪಲ್ಯ ಯಾವ ಥರ ಆಗಿದೆ ಅಂತೇಳಿ ತರಿಸ್ತೀನಿ. ಹಾಗೆ ಒಂದು ಸೌತೆಕಾಯಿ ಪಲ್ಯ ಮಾಡಿದ್ದೀನಿ. ಸೊ ನನ್ನ ಮಗಳು ಫುಲ್ಲು ಟಿ ವಿ ನೋಡ್ತಾ ಇದ್ದಾಳೆ, ನೋಡ್ಬೋದು. ಹಾಯ್ ಮಮ್ಮ, ಹಾಯ್ ಮಾಡು. ಹಾಯ್. ಟಿ ವಿ ನೋಡ್ತಾ ಇದ್ದಾಳೆ, ರಿಮೋಟ್ ಹಿಡ್ಕೊಂಡು ಹೊತ್ಗೆಡಿದ್ದ ಫೋನು, ಟಿ ವಿ. ಸೊ ರೈಸ್ ಆಗ್ತಾ ಇದೆ. ಸೊ ಬನ್ನಿ ಪಲ್ಯ ಯಾವ ಥರ ಆಗಿದೆ ಅಂತೇಳಿ ನೋಡೋಣ. ಸೊ ಈ ಥರ ಆಗಿದೆ, ನೋಡ್ಬೋದು. ಬದ್ನೆಕಾಯಿ ಎಣ್ಗಾಯಿ ನಮ್ಮ ಮನೇಲಿ ಈ ಥರ ಮಾಡ್ತೀವಿ ನಾವು. ಹಾಗೆ ಇದು ಸೌತೆಕಾಯಿ ಪಲ್ಯ, ಸೌತೆಕಾಯಿದು ಅಂಥೇಳಿ ಇದೊಂಥರ ಪಲ್ಯ ಮಾಡಿದೆ ನಾನು. ಹಾಗಾಗಿ ಇವತ್ತು 2 ಪಲ್ಯ, ಚಪಾತಿ, ಪಲ್ಯ, ಅನ್ನ, ಸಾಂಬಾರು ಇವತ್ತು ನಮ್ಮ ಮನೆಯಲ್ಲಿ ರೆಸಿಪಿ.
ಫೈನಲಿ ಅಡುಗೆ ಎಲ್ಲ ಕಂಪ್ಲೀಟ್ ಆಯಿತು. ಬನ್ನಿ ಏನೇನಾಗಿದೆ ಅಂತೇಳಿ ತರಿಸ್ತೀನಿ. ಚಪಾತಿ ರೆಡಿಯಾಗಿದೆ, ಮೊಸರು, ಶೇಂಗಾ ಚಟ್ನಿ, ಸೌತೆಕಾಯಿ ಪಲ್ಯ, ಬದ್ನಿಕಾಯಿ ಎಣ್ಣೆಗಾಯಿ, ಹಾಗೆ ಪುಳಿಯೋಗರೆ. ಸೊ ಇವಾಗ ಊಟ ಮಾಡಿ ಎಲ್ಲ ಮಾಡಿ ತಿಕ್ಕಬೇಕು. ನೋಡ್ಬೋದು ಪಾತ್ರೆಗಳಿದ್ದಾವೆ. ಸೊ ಎಲ್ಲ ಪಾತ್ರೆ ತಿಕ್ಕಿ ಮಲ್ಕೊಳ್ಳೋದು. ಸೊ ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗು. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ಬಾಯ್.